ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕತೆ ಇಷ್ಟ ಆದರೆ ಮಾತ್ರ. ರಮ್ಯಾ, ಏನಮ್ಮ ಇದು? ಮದುವೆಯಾಗಿ 3 ದಿನಕ್ಕೆ ಮುಖ ಎಲ್ಲ ಒಣಗೋಗಿದೆ. ರಾತ್ರಿ ಸರಿಯಾಗಿ ನಿದ್ದೆ ಮಾಡಿಲ್ವಾ ನೀನು? ಬೆಳಗ್ಗೆ ಕಾಫಿ ಲೋಟವನ್ನು ಕೈಗಿಡುತ್ತಾ ಅತ್ತೆ ಸುಮಿತ್ರಮ್ಮ ಪ್ರೀತಿಯಿಂದಲೇ ಕೇಳಿದ್ರು. ರಮ್ಯಾ ಬಲವಂತವಾಗಿ ಮುಖದ ಮೇಲೆ ನಗು ತಂದುಕೊಳ್ಳುತ್ತಾ, ಇಲ್ಲ ಅತ್ತೆಮ್ಮ, ಹೊಸ ಜಾಗ ಅಲ್ವಾ, ಅದಕ್ಕೆ. ಸರಿಯಾಗಿ ನಿದ್ದೆ ಹತ್ತುತ್ತಿಲ್ಲ ಅಷ್ಟೇ ಅಂತ ಅಲ್ಲಿಂದ ಮೆಲ್ಲನೆ ಜಾರ್ಕೊಂಡ್ಳು. ಆದರೆ ಅಲ್ಲಿ ಅಸಲಿ ಸತ್ಯ ಅವಳ ಮನಸ್ಸಿಗೆ ಮಾತ್ರ ಗೊತ್ತು. ಮದುವೆಯಾಗಿ ಹೊಸ ಮನೆಗೆ ಬಂದಾಗಿಂದಲೂ ಅವಳ ಅಂತರಂಗ ಒಂದು ರೀತಿ ನರಕವನ್ನು ಅನುಭವಿಸ್ತಾನೆ ಇತ್ತು. ಗಂಡ ಆಕಾಶ್ ಅತ್ಯಂತ ಗುಣವಂತ, ಪ್ರೀತಿಯಿಂದ ಹೆಂಡತಿಯನ್ನು ನೋಡ್ಕೊಳ್ಳುವಂತಹ ಮುಗ್ಧವಾದ ಮನುಷ್ಯನೇ. ನಿನ್ನೆ ರಾತ್ರಿ ಆಕಾಶ್ ಹತ್ತಿರ ಬಂದು ಅವಳ ಹೆಗಲ ಮೇಲೆ ಕೈ ಇಟ್ಟು ಮೆಲ್ಲನೆ ಹತ್ತಿರ ಎಳೆದುಕೊಂಡಾಗ ರಮ್ಯಾಳ ಮೈಯೆಲ್ಲ ಒಂದು ಕ್ಷಣ ನಡುಗಿದಂತಾಯಿತು. ಅವಳು ಅರಿಯದೆಯೇ ಅವಳು ಆಕಾಶ್ನ ಕೈಯನ್ನು ಕೊಡುವಿ ಹಿಂದೆ ಸರಿತಾಳೆ. ಆಕಾಶ್ ಕೂಡ ಮುಖ ಸಣ್ಣಗೆ ಮಾಡಿಕೊಂಡು, ಪರವಾಗಿಲ್ಲ ರಮ್ಯಾ, ನಿನಗಿನ್ನೂ ಸಮಯ ಬೇಕು ಅನಿಸುತ್ತೆ, ಮಲ್ಕೊಂಡು ಬಿಡು ಅಂತ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಬೆನ್ನು ತಿರುಗಿಸಿ ಮಲಗ್ತಾನೆ. ಗಂಡನ ಕಾಳಜಿಯನ್ನು ನೋಡಿ ರಮ್ಯಾಳಿಗೆ ಒಳಗೊಳಗೆ ಹೆದರಿಕೆ, ಅಪರಾಧ ಪ್ರಜ್ಞೆ ಅನ್ನೋದು ಕಾಡೋಕ್ಕೆ ಶುರುವಾಗುತ್ತೆ. ಇಷ್ಟು ಒಳ್ಳೆ ಗಂಡ ಸಿಕ್ಕಿದ್ರು ನಾನು ಯಾಕೆ ಹಿಂಗಾಡ್ತಾ ಇದ್ದೀನಿ? ನನ್ನ ಮನಸ್ಸಿನೊಳಗಿರುವಂತಹ 14 ವರ್ಷಗಳ ಹಿಂದಿನ ಕರಾಳ ನೆನಪನ್ನು ನಾನು ಹೆಂಗೆ ಮರೀಲಿ ಅಂತ ಯೋಚಿಸ್ತಾ ಕೋಣೆಯ ಕಿಟಕಿಯ ಬಳಿ ಬಂದು ನಿಂತ್ಕೊತಾಳೆ. ಕಿಟಕಿಯಿಂದ ಬರ್ತಿದ್ದ ತಂಪಾದ ಗಾಳಿ ಅವಳನ್ನು ನೇರವಾಗಿ ಅವಳ ಹತ್ತಿರದ ಬಾಲ್ಯ ಕಹಿ ನೆನಪುಗಳತ್ತ ಎಳ್ಕೊಂಡು ಹೋಗುತ್ತೆ. ಅಂದು ಅವಳಿಗೆ ಕೇವಲ 9 ವರ್ಷ. ಬೇಸಿಗೆ ರಜೆಗೆ ಅಂತ ಅಜ್ಜಿ ಮನೆಗೆ ಹೋಗಿದ್ದಾಗಿಂದನೂ ಕೂಡ ಅಲ್ಲಿಗೆ ಬರ್ತಿದ್ದ ದೂರದ ಸಂಬಂಧಿ ವಿವೇಕ್ ಮಾಮ ರಮ್ಯಾಳ ಪಾಲಿಗೆ ಕಂಟಕವಾಗಿ ಬಂದಿದ್ದ. ರಮ್ಯಾ ಪುಟ್ಟಿ, ಇಲ್ವಾ, ನಿನಗೆ ದೊಡ್ಡ ಡೈರಿ ಮಿಲ್ಕ್ ಚಾಕ್ಲೇಟ್ ತಂದಿದ್ದೀನಿ ಎನ್ನುತ್ತಾ ಅವಳನ್ನು ಕೋಣೆಯೊಳಗೆ ಕರೀತಿದ್ದ. ಆ ಮುಖ ಇಂದಿಗೂ ಕೂಡ ಅವಳ ಕಣ್ಣ ಮುಂದೆ ಬಂದು ಮೈ ಜುಮ್ಮನ್ನುತ್ತೆ. ಅವಳಿಗೆ ಆಗಿನ್ನೂ ಸರಿ ತಪ್ಪಿನ ಅರಿವಿಲ್ಲ. ಆತ ಚಾಕ್ಲೇಟ್ ಕೊಟ್ಟು ಬೆನ್ನನ್ನು ಸವರುವ ನೆಪದಲ್ಲಿ ಬಟ್ಟೆಯ ಒಳಗಡೆ ಕೈ ಹಾಕಿದಾಗ ಅವಳಿಗೆ ಹೇಗೋ ಅನ್ನಿಸ್ತಾ ಇತ್ತು. ಬೇಡ ಮಾಮ, ನನ್ನ ಕಚಗುಳಿ ಇಟ್ಟ ಹಾಗಾಗ್ತಿದೆ, ಕೈ ತೆಗೀರಿ ಅಂತ ಪುಟ್ಟಿ ಹೆಣ್ಮಗು ಮುಗ್ಧತೆಯಿಂದ ವಿನಂತಿಸ್ತಿದ್ಲು. ಆದರೆ ಆ ನೀಚ ಮಾತ್ರ, ಇದು ಸೀಕ್ರೆಟ್ ಗೇಮ್ ಪುಟ್ಟಿ, ಅಮ್ಮನಿಗೆ ಹೇಳಿದ್ರೆ ಆಮೇಲೆ ಚಾಕ್ಲೇಟ್ ಕೊಡಲ್ಲ ಅಂತ ಎದುರಿಸಿ ಆಕೆಯ ಮುಗ್ಧತೆಯನ್ನು ತನ್ನ ಆಸೆಗೆ ಬಳಸ್ಕೊಳ್ತಾ ಇದ್ದ. ಬುದ್ಧಿ ಬಂದಾಗಿನಿಂದಲೂ ಆ ಘಟನೆ ತನಗರಿವಿಲ್ಲದೆ ತಾನು ಮಾಡಿದ ದೊಡ್ಡ ಪಾಪ ಅನ್ನೋ ಥರ ರಮ್ಯಾಳನ್ನು ಒಳಗೊಳಗೆ ಹುಳುವಿನಂತೆ ಕಡಿತಾನೇ ಇತ್ತು. ಏನೋ ಯೋಚನೆ ಮಾಡ್ತಾ ಇದೆಯಾ ರಮ್ಯಾ? ಇಂದಿನಿಂದ ಕೇಳಿದ್ದ ಆಕಾಶ್ನ ಧ್ವನಿಗೆ ರಮ್ಯಾ ತಟ್ಟನೆ ಆ ಲೋಕಕ್ಕೆ ಬಂದಿಳಿತಾಳೆ. ಅವಳ ಇಡೀ ಮೈ ಪೂರ ಬೆವತು ಹೋಗಿತ್ತು. ಆಕಾಶ್ ಆಫೀಸಿಗೆ ಹೋಗಲು ರೆಡಿಯಾಗಿ ಅವಳ ಹತ್ರ ಬಂದು ನಿಂತಿದ್ದ. ಏನಿಲ್ಲ ರೀ ಅಂತ ರಮ್ಯಾ ತಲೆ ತಗ್ಗಿಸಿದ್ಲು. ಆಕಾಶ್ ಅವಳ ಮುಖವನ್ನು ಮೆಲ್ಲನೆ ಎತ್ತಿ, ಮುಖದಲ್ಲಿ ಏನೋ ಭಯ ಕಾಣ್ತಾ ಇದೆ, ನನ್ನ ಹತ್ರ ಏನಾದರೂ ಮುಚ್ಚಿಡ್ತಾ ಇದೆಯಾ? ವಿಷಯ ಏನೇ ಇದ್ರೂ ನನ್ನ ಹತ್ರ ಹೇಳ್ಕೋಬಹುದು, ಏನೂ ಸಮಸ್ಯೆ ಇಲ್ಲ ಎಂದಾಗ ರಮ್ಯಳಿಗೆ ಗಂಟಲು ಕಟ್ಟಿದಂತಾಗುತ್ತೆ. ಹೇಗೆ ಹೇಳಿ ನನ್ನ ಬಾಲ್ಯದ ಕಹಿಯನ್ನು? ಕೇಳಿದ ಮೇಲೆ ನೀವು ನನ್ನನ್ನು ಪ್ರೀತಿಸ್ತೀರಾ ಎಂಬ ಆತಂಕ ಅವಳನ್ನು ಕಾಡೋಕ್ಕೆ ಶುರುವಾಯಿತು. ಆಗಲಿ ರೀ, ಸಂಜೆ ಬರುವಾಗ ಸ್ವಲ್ಪ ಬೇಗ ಬನ್ನಿ ಅಂತ ರಮ್ಯಾ ಕಷ್ಟಪಟ್ಟು ಮುಖದ ಮೇಲೆ ನಗು ತಂದುಕೊಂಡು ಆಕಾಶ್ನನ್ನು ಆಫೀಸಿಗೆ ಕಳಿಸ್ಕೊಡ್ತಾಳೆ. ಆಕಾಶ್ ಹೋದ ಮೇಲೂ ಅವಳ ಮನಸ್ಸು ನಿರಾಳವಾಗಲಿಲ್ಲ. ಕೈಯಲ್ಲಿ ಕಸ ಪೊರಕೆ ಹಿಡಿದು ಮನೆ ಗುಡಿಸ್ತಾ ಇದ್ರೂ ಕೂಡ ಕಣ್ಣುಗಳಿಂದ ನೀರು ಮಾತ್ರ ನಿಲ್ತಾನೆ ಇರಲಿಲ್ಲ. ಮದುವೆಯಾದ ಆ 3 ದಿನಗಳಲ್ಲಿ ಆಕಾಶ್ ತನ್ನನ್ನು ಎಷ್ಟು ಪ್ರೀತಿಯಿಂದ, ಎಷ್ಟು ಗೌರವದಿಂದ ನಡೆಸ್ಕೊಂಡಿದ್ದಾನೆ ಅನ್ನುವಂಥದ್ದು ಅವಳಿಗೆ ಗೊತ್ತು. ಆದರೆ ಆಕಾಶ್ ತನ್ನ ಹತ್ತಿರ ಬಂದಾಗಲೆಲ್ಲ ಅವಳಿಗೆ ವಿವೇಕ್ ಮಾಮನ ಆ ಒಂದು ಒರಟು ಕೈಗಳು, ಆ ಚಾಕ್ಲೇಟ್ ಆಸೆ ತೋರಿಸಿ ಮಾಡಿರುವಂತಹ ನೀಚ ಕೃತ್ಯನೇ ಕಣ್ಮುಂದೆ ಬಂದು ನಿಲ್ತಾ ಇತ್ತು. ಗಂಡನ ಪವಿತ್ರವಾದ ಸ್ಪರ್ಶಕ್ಕೂ ಬಾಲ್ಯದ ಆ ಕರಾಳ ನೆನಪಿಗೂ ವ್ಯತ್ಯಾಸ ತಿಳಿಯದಷ್ಟು ಅವಳ ಅಂತರಂಗ ಘಾಸಿಗೊಂಡಿತ್ತು. ಮಧ್ಯಾಹ್ನವಾಗುತ್ತಾ ಬಂತು. ಅತ್ತೆ ಸುಮಿತ್ರಮ್ಮ ಮಲಗಿದ್ದನ್ನು ನೋಡಿ ರಮ್ಯಾ ತನ್ನ ಕೋಣೆಗೆ ಬಂದು ಬಾಗಿಲನ್ನು ಹಾಕ್ಕೊಳ್ತಾಳೆ. ಮನಸ್ಸಿನ ಭಾರ ತಡೆಯಲಾರದೆ ತಾನು ಕಾಲೇಜು ದಿನಗಳಿಂದಲೂ ಬರೆಯುತ್ತಿದ್ದ ತನ್ನ ಹಳೆಯ ಸೀಕ್ರೆಟ್ ಡೈರಿಯನ್ನು ಕಪಾಟಿನ ತಳಭಾಗದಲ್ಲಿ ಹೊರಗೆ ತೆಗೆದಳು. ಆ ಡೈರಿಯ ಕೊನೆಯ ಪುಟಗಳಲ್ಲಿ ಅವಳು ತನ್ನ ಬಾಲ್ಯದ ಆ ನೋವನ್ನು, ಯಾರಿಗೂ ಹೇಳಲಾಗದ ಕಹಿಯನ್ನು ಅಕ್ಷರಗಳ ರೂಪದಲ್ಲಿ ಬರೆದಿಟ್ಟಿದ್ಲು. ಅದನ್ನು ಓದುತ್ತಾ ಕಣ್ಣೀರು ಹಾಕಿದ್ದ ರಮ್ಯಾ, ಯಾರಿಗೆ ಹೇಳಲಿ ನನ್ನ ಈ ನೋವನ್ನು? ಆಕಾಶ್ಗೆ ಈ ವಿಷಯ ಗೊತ್ತಾದರೆ ನನ್ನ ಸ್ವೀಕರಿಸ್ತಾರಾ ಇಲ್ಲ, ಅವರಿಗೆ ನಾನು ಅಶುದ್ಧ ಅಂತ ಅನಿಸ್ಬಿಡುತ್ತೆ ಅಂತ ಹೇಳಿ ಬಿಕ್ಕಿ ಬಿಕ್ಕಿ ಅಳುತ್ತಾ ಡೈರಿಯನ್ನು ಬೆಡ್ಶೀಟ್ ಕೆಳಗೆ ಇಟ್ಟು ಹಾಗೆ ಕಣ್ಣೀರನ್ನು ಒರೆಸ್ಕೊಂಡು ಬಾತ್ರೂಮ್ಗೆ ಫ್ರೆಶ್ ಆಗೋಕ್ಕೆ ಹೋಗ್ತಾಳೆ. ಅದೇ ಸಮಯಕ್ಕೆ ಸರಿಯಾಗಿ ಆಫೀಸ್ನಲ್ಲಿ ಮುಖ್ಯವಾದ ಫೈಲೊಂದನ್ನು ಮರೆತು ಬಂದಿರುವಂತಹ ಆಕಾಶ್ ಅದನ್ನು ತೆಗೆದುಕೊಂಡು ಹೋಗಲು ತಟ್ಟನೆ ಮನೆಗೆ ವಾಪಸ್ ಬರ್ತಾನೆ.
ಅಮ್ಮ ಮಲಗಿರುವುದನ್ನು ನೋಡಿ ಮೆಲ್ಲಗೆ ತನ್ನ ಕೋಣೆಯೊಳಗೆ ಹೆಜ್ಜೆ ಇಟ್ಟನು. ಕೋಣೆಯಲ್ಲಿ ರಮ್ಯಾ ಇರಲಿಲ್ಲ. ಬಾತ್ರೂಮ್ನಲ್ಲಿ ನೀರು ಬೀಳುವ ಸದ್ದು ಅನ್ನೋದು ಕೇಳಿಸ್ತಾ ಇತ್ತು. ಆಕಾಶ್ ತನ್ನ ಫೈಲನ್ನು ಹುಡುಕುತ್ತಾ ಹಾಸಿಗೆಯ ಬಳಿ ಬಂದಾಗ ಬೆಡ್ಶೀಟ್ ಸರಿಯಾಗಿ ಮುಚ್ಚಿರದೆ ಅಡಿಯಲ್ಲಿ ಇದ್ದ ಒಂದು ಹಳೆಯ ಕೆಂಪು ಬಣ್ಣದ ಡೈರಿ ಅವನ ಕಣ್ಣಿಗೆ ಬೀಳುತ್ತೆ. ಕುತೂಹಲದಿಂದ ಆಕಾಶ್ ಅದನ್ನು ಕೈಗೆತ್ಕೊಂಡ. ಮೊದಲ ಪುಟದಲ್ಲೇ ರಮ್ಯಾ ಎಂದು ಬರೆಯಲಾಗಿತ್ತು. ಹೋ, ಹೆಂಡತಿಯ ಡೈರಿ. ಓದುವುದು ತಪ್ಪಾದರೂ ಈ 3 ದಿನಗಳಿಂದ ಅವಳ ಮುಖದಲ್ಲಿ ಕಾಣ್ತಾ ಇರುವಂತಹ ನಿಗೂಢ ಬಯಕೇನಾದರೂ ಉತ್ತರ ಅಥವಾ ಕಾರಣ ಸಿಗಬಹುದೇ ಅನ್ನೋ ಆತುರದಲ್ಲಿ ಆಕಾಶ್ ಮೆಲ್ಲನೆ ಪುಟಗಳನ್ನು ತಿರುವಿ ಹಾಕೋಕ್ಕೆ ಶುರು ಮಾಡ್ಕೊಳ್ತಾನೆ. ಆಕಾಶ್ ಡೈರಿಯ ಪುಟಗಳನ್ನು ಒಂದೊಂದಾಗಿ ತಿರುಗಿಸ್ತಿದ್ದಂತೆ ಅವನ ಮುಖದಲ್ಲಿದ್ದ ಕುತೂಹಲ ನಿಧಾನವಾಗಿ ಮಾಯವಾಗಿ ಆಘಾತದ ನೆರಳು ಶುರುವಾಯಿತು. ಆರಂಭದ ಪುಟದಲ್ಲಿ ಅವಳ ಶಾಲಾ ದಿನಗಳ ಸಣ್ಣ ಪುಟ್ಟ ಸಡಗರಗಳು, ಸ್ನೇಹದ ಮಾತುಗಳು, ಮಧ್ಯಭಾಗಕ್ಕೆ ಬರ್ತಿದ್ದಂಗೆ ಅಕ್ಷರಗಳಲ್ಲಿ ಬಣ್ಣ ಮಾಸಿ ನೋವಿನ ಕಣ್ಣೀರು ಒಣಗಿದ ಕಲೆಗಳು ಎತ್ಕಾಣ್ತಾ ಇದ್ವು. ಅವನ ಕಣ್ಣುಗಳು ಡೈರಿಯ ಒಂದು ನಿರ್ದಿಷ್ಟ ಪುಟದ ಮೇಲೆ ನಟುವು. ಅಲ್ಲಿ ರಮ್ಯಾ ತನ್ನ 9ನೇ ವಯಸ್ಸಿನ ಕರಾಳ ದಿನಗಳನ್ನು ಅಕ್ಷರಗಳಲ್ಲಿ ಹಿಡಿದಿಟ್ಟಿದ್ಲು. ಯಾರಿಗೆ ಹೇಳಲಿ ಆ ನರಕವನ್ನು? ವಿವೇಕ್ ಮಾಮ ನನ್ನ ಪಕ್ಕ ಕುಳಿತಾಗ್ಲೆಲ್ಲ ನನಗೆ ಉಸಿರುಗಟ್ಟಿದ ಹಾಗೆ ಆಗ್ತಾ ಇತ್ತು. ಚಾಕ್ಲೇಟ್ ಕೊಟ್ಟು ನನ್ನ ಮೈ ಮೇಲೆ ಕೈ ಹಾಕ್ತಾರೆ, ಬೇಡ ಅಂತ ಹತ್ರೂ ಕೂಡ ಕೇಳ್ತಾ ಇರಲಿಲ್ಲ. ಇದು ನಮ್ಮಿಬ್ಬರ ಸೀಕ್ರೆಟ್ ಗೇಮು. ಅಮ್ಮನಿಗೆ ಹೇಳಿದ್ರೆ ನಿನ್ನನ್ನು ಪ್ರೀತಿ ಮಾಡಲ್ಲ, ಅಂದರೆ ಚಾಕ್ಲೇಟ್ ತಂದುಕೊಡಲ್ಲ ಅಂತ ಹೇಳಿ ಎದುರಿಸ್ತಾ ಇದ್ರು. ನನಗೆ ಭಯ ಆಗ್ತಿದೆ. ಬುದ್ಧಿ ಬಂದಾಗಿನಿಂದನೂ ಈ ನೆನಪು ನನ್ನನ್ನು ದಿನವೂ ಸಾಯಿಸ್ತಾ ಇದೆ. ನಾನು ದೇವಸ್ಥಾನಕ್ಕೆ ಅಂತ ಹೇಳಿ ಹೋಗೋಕ್ಕೂ ಅರ್ಹಳಲ್ಲ ಅನಿಸುತ್ತೆ. ಆಕಾಶ್ ನನ್ನನ್ನು ಇಷ್ಟೊಂದು ಪ್ರೀತಿಯಿಂದ ನೋಡ್ಕೊಳ್ತಿದ್ದಾರೆ, ಆದರೆ ಅವರ ಪವಿತ್ರವಾದ ಸ್ಪರ್ಶಕ್ಕೂ ನನ್ನ ಮೈ ಒಪ್ತಾ ಇಲ್ಲ. ಆ ಗತಕಾಲ ನನ್ನನ್ನು ಒಬ್ಬ ಅಪರಾಧಿಯನ್ನಾಗಿ ಮಾಡಿದೆ. ಡೈರಿಯ ಆ ಸಾಲುಗಳನ್ನು ಹೊತ್ತಿದ್ದಂಗೆ ಆಕಾಶ್ನ ಕೈಗಳು ನಡುಗಲು ಶುರು ಮಾಡಿದ್ವು. ಅವನ ಎದೆ ಭಾರವಾಗಿ ಕಣ್ಣುಗಳಿಂದ ನೀರು ತಾನಾಗಿಯೇ ಉರುಳಿತ್ತು. ಈ 3 ದಿನಗಳಿಂದ ರಮ್ಯಾ ತನ್ನ ಸ್ಪರ್ಶಕ್ಕೆ ಯಾಕೆ ಬೆಚ್ಚಿಬೀಳ್ತಾಳೆ? ಅವಳ ಕಣ್ಣುಗಳಲ್ಲಿ ಆಕಾಶ್ ಕಂಡಿದ್ದ ಆ ಭಯಕ್ಕೆ ಅಸಲಿ ಕಾರಣ ಏನು? ಕಂಪ್ಲೀಟಾಗಿ ಅರ್ಥ ಆಯಿತು. ಏನೂ ತಿಳಿಯದ ಪುಟ್ಟ ವಯಸ್ಸಿನಲ್ಲಿ ನಂಬಿಕಸ್ಥ ಸಂಬಂಧಿಯೇ ಮಾಡಿದ ನೀಚ ಕೃತ್ಯಕ್ಕೆ ಅವಳು ಇಂದಿಗೂ ಕೂಡ ಒಳಗೊಳಗೆ ಬೆಂದು ಹೋಗ್ತಾ ಇದ್ದಾಳೆ ಅಂತ ತಿಳಿದಾಗ ಅವನೇನು ಮಾಡ್ತಾನೆ? ಅವನಿಗೆ ರಮ್ಯಾಳ ಮೇಲೆ ಅಪಾರವಾದ ಕರುಣೆ, ಪ್ರೀತಿ ಹೋಗಿ ಬರುತ್ತೆ. ಅವಳ ಜಾಗದಲ್ಲಿ ಇನ್ಯಾವ ಹೆಣ್ಣಿದ್ರೂ ಕೂಡ ಮಾನಸಿಕ ನರಕವನ್ನು ತಡೆಯೋಕ್ಕೆ ಸಾಧ್ಯವಿರಲಿಲ್ಲ. ತಪ್ಪು ಅವಳದಲ್ಲ, ಆದರೂ ಸಮಾಜದ ಕಣ್ಣಿಗೆದ್ರಿ ಅವಳು ತನ್ನನ್ನೇ ಪಾಪಿ ಅಂತ ಅಂದ್ಕೊಳ್ತಾ ಇದ್ದಾಳೆ ಅನ್ನೋ ಸತ್ಯ ಅವನ ಕಣ್ಣು ತರಿಸುತ್ತೆ. ಅಷ್ಟರಲ್ಲಿ ಬಾತ್ರೂಮ್ ಬಾಗಿಲು ತೆರೆಯುವ ಸದ್ದಾಯಿತು. ಆಕಾಶ್ ತಟ್ಟನೆ ಡೈರಿಯನ್ನು ಮುಚ್ಚಿ ಮೊದಲಿನಂತೆಯೇ ಬೆಡ್ಶೀಟ್ ಕೆಳಗಿಟ್ಟು ತನ್ನ ಆಫೀಸ್ ಫೈಲನ್ನು ಹಿಡಿದುಕೊಂಡು ಕೋಣೆಯಿಂದ ಹೊರಗೆ ನಡೆದ. ರಮ್ಯಾ ಹೊರಗೆ ಬರುವಷ್ಟರಲ್ಲಿ ಆಕಾಶ್ ಅಲ್ಲಿಂದ ಹೊರಟು ಹೋಗಿದ್ದ. ಆದರೆ ಅವನ ಮನಸ್ಸು ಮಾತ್ರ ರಮ್ಯಾಳನ್ನು ಈ ನೋವಿನಿಂದ ಹೇಗೆ ಹೊರಗೆ ತರಬೇಕು ಅನ್ನುವಂತಹ ಯೋಚನೆಯಲ್ಲೇ ಮುಳುಗೋಗಿತ್ತು. ಆಕಾಶ್ ಆಫೀಸಿಗೆ ವಾಪಸ್ ಹೋದ ಮೇಲೂ ಅವನಿಗೆ ಸೀಟಿನಲ್ಲಿ ಸರಿಯಾಗಿ ಕೂರಲು ಕೂಡ ಆಗಲಿಲ್ಲ. ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ರಮ್ಯಾಳ ಆ ಡೈರಿಯ ಅಕ್ಷರಗಳೇ ತೇಲಾಡ್ತಿದ್ವು. ಆ ಪುಟ್ಟ 9 ವರ್ಷದ ಮಗು ಅಸಹಾಯಕತೆಯಿಂದ ಹತ್ತಿದ್ದು, ಚಾಕ್ಲೇಟ್ ಆಸೆಗೆ ತನ್ನ ದೇಹವನ್ನೇ ನರಕಕ್ಕೆ ಒದ್ಕೊಂಡಿದ್ದು, ಅದಕ್ಕಿಂತ ಹೆಚ್ಚಾಗಿ ಇವತ್ತಿಗೂ ತನ್ನ ಪಕ್ಕ ಮಲಗಲು ಆಕೆ ಪಡುತ್ತಿರುವ ಮಾನಸಿಕ ಹಿಂಸೆ ಪ್ರತಿಯೊಂದು ಅವನ ಎದೆಯನ್ನು ಸೀಳುವಂತಿತ್ತು. ಆಕಾಶ್ ಕಣ್ಮುಚ್ಚಿ ಒಂದು ಸುದೀರ್ಘ ನಿಟ್ಟುಸಿರು ಬಿಟ್ಟು, ಅವನಿಗೆ ಈಗ ರಮ್ಯಾಳ ಮೇಲೆ ಯಾವುದೇ ಬೇಸರ ಇರಲಿಲ್ಲ. ಬದಲಿಗೆ ಅವಳನ್ನು ಜಗತ್ತಿನ ಎಲ್ಲ ನೋವುಗಳಿಂದ ದೂರವಿಟ್ಟು ತನ್ನ ಎದುರೊಳಗೆ ಬಚ್ಚಿಟ್ಕೊಳ್ಬೇಕು ಅನ್ನೋ ಹಠ ತೀವ್ರವಾಗಿತ್ತು. ಇಲ್ಲ, ಅವಳ ಕೈಯನ್ನು ನಾನು ಬಿಡಲ್ಲ, ಅವಳು ಮಾಡದ ತಪ್ಪಿಗೆ ಅವಳನ್ನು ಸಾಯಲು ಬಿಡಲ್ಲ ಅಂತ ಆಕಾಶ್ ಮನಸ್ಸಿನಲ್ಲೇ ನಿರ್ಧರಿಸ್ತಾ ತಕ್ಷಣ ತನ್ನ ಡೈರಿಯಿಂದ ಒಂದು ಬಿಳಿ ಹಾಳೆಯನ್ನು ಹರಿದು ತನ್ನ ಮನಸ್ಸಿನಲ್ಲಿದ್ದ ಪ್ರೀತಿಯನ್ನೆಲ್ಲ ಅಕ್ಷರಗಳ ರೂಪದಲ್ಲಿ ಪತ್ರವಾಗಿ ಇಳಿಸಲು ಶುರು ಮಾಡ್ತಾನೆ. ಅತ್ತ ಮನೆಯಲ್ಲಿ ಆಕಾಶ್ ಓದಾಗಿನಿಂದ ರಮ್ಯಾಳಿಗೆ ಮನಸ್ಸು ಒಂದು ಕಡೆ ನಿಲ್ತಾ ಇರಲಿಲ್ಲ. ಸಂಜೆ ಆಕಾಶ್ ಮನೆಗೆ ಬರುವ ಸಮಯ ಹತ್ತಿರವಾಗ್ತಿದ್ದಂತೆ ಅವಳ ಹೃದಯದ ಬಡಿತ ಜೋರಾಗ್ತಿತ್ತು. ನಿನ್ನೆ ರಾತ್ರಿ ಅವನ ಕೈಯನ್ನು ಕೊಡುವುದಕ್ಕೆ ಇವತ್ತು ಅವನು ತನ್ನ ಜೊತೆ ಸರಿಯಾಗಿ ಮಾತಾಡ್ತಾನೋ ಇಲ್ವೋ ಅನ್ನೋಂಥ ಸಣ್ಣ ಹೆದರಿಕೆಯೂ ಕೂಡ ಅವಳನ್ನು ಕಾಡ್ತಾ ಇತ್ತು. ಅವಳು ಬೇಗನೆ ಸ್ನಾನ ಮುಗಿಸ್ಕೊಂಡು ಆಕಾಶ್ ಇಷ್ಟ ಆಗಿರೋ ನೀಲಿ ಬಣ್ಣದ ಕಾಟನ್ ಸೀರೆಯನ್ನು ಉಟ್ಕೊಂಡ್ಳು. ಯಾಕಂದರೆ ಆ ಸೀರೆ ಅವನೇ ಕೊಡಿಸಿದ್ದು. ಕನ್ನಡಿಯ ಮುಂದೆ ನಿಂತು ಒದ್ದೆ ಕೂದಲನ್ನು ಒಣಗಿಸುತ್ತಾ ಹಣೆಗೊಂದು ಸಣ್ಣ ಕಪ್ಪೊಟ್ಟೆ ಇಟ್ಕೊಂಡ್ಳು. ಮುಖದಲ್ಲಿ ಮದುವೆಯ ಕಳೆ ತರಲು ಅವಳು ಎಷ್ಟು ಪ್ರಯತ್ನಿಸಿದರೂ ಕೂಡ ಕಣ್ಣಿನ ಮೂಲೆಯಲ್ಲಿದ್ದ ಆ ಒಂಟಿತನದ ಕಣ್ಣೀರು ಅವಳು ಅದನ್ನು ಸುಳ್ಳಾಗಿಸ್ತಾ ಇತ್ತು. ರಾತ್ರಿ 8 ಗಂಟೆ ಆಗ್ತಿದ್ದಂಗೆ ಆಕಾಶ್ ಕೋಣೆಯೊಳಗೆ ಬಂದ. ಅವಳನ್ನು ನೋಡಿದ ತಕ್ಷಣ ಅವನ ಮುಖದಲ್ಲಿ ಎಂದಿನಂತೆ ಅದೇ ಮೃದುವಾದ ಮುಗುಳ್ನಗೆ ಇತ್ತು.
ಕೋಪದ ಒಂದು ಲಕ್ಷಣವೂ ಇರಲಿಲ್ಲ. ರಮ್ಯಾ, ಇವತ್ತು ತುಂಬ ಸುಸ್ತಾಗಿದೆ ಕಣಮ್ಮ, ಸ್ವಲ್ಪ ಕಾಫಿ ಮಾಡಿಕೊಡ್ತೀಯಾ? ಆಕಾಶ್ ಆಫೀಸ್ ಬ್ಯಾಗನ್ನು ಇಡುತ್ತಾ ಕೇಳ್ತಾನೆ. ಹಾಂ, ಈಗೆಲ್ಲ ತರ್ತೀನಿ ರೀ ಎಂದು ರಮ್ಯಾ ಮೆಲ್ಲನೆ ಕೋಣೆಯಿಂದ ಹೊರಗೆ ನಡೀತಾಳೆ. ಅವಳು ಅಡುಗೆ ಮನೆಗೆ ಹೋದ ತಕ್ಷಣ ಆಕಾಶ್ ಬೆಡ್ಶೀಟನ್ನು ಕೆಳಗಿಳಿಸ್ದ. ಅವಳ ಕೆಂಪು ಡೈರಿಯನ್ನು ಹೊರಗೆ ತೆಗೆದ. ತಾನು ಬರೆದಿದ್ದ ಆ ಪ್ರೀತಿಯ ಪತ್ರವನ್ನು ಡೈರಿಯ ಕೊನೆಯ ಪುಟದೊಳಗೆ ಅತ್ಯಂತ ಜಾಗರೂಕತೆಯಿಂದ ಇಟ್ಟ. ನಂತರ ಆ ಡೈರಿಯನ್ನು ಅವಳ ದಿಂಬಿನ ಕೆಳಗೆ ಯಾರಿಗೂ ತಿಳಿಯದಂತೆ ಅಡಗಿಸಿಡ್ತಾನೆ. ರಮ್ಯಾ ಕಾಫಿ ಲೋಟ ಹಿಡಿದು ಒಳಗೆ ಬಂದಾಗ ಆಕಾಶ್ ಕಿಟಕಿಯ ಬಳಿ ನಿಂತು ಹಳ್ಳಿಯ ಕತ್ತಲನ್ನು ನೋಡ್ತಿದ್ದ. ಅವಳು ಕಾಫಿ ಲೋಟವನ್ನು ಟೇಬಲ್ ಮೇಲಿಟ್ಟು ಕಾಫಿ ಎಂದ್ಲು. ಆಕಾಶ್ ತಿರುಗಿ ಅವಳ ಹತ್ರ ಬಂದ. ಇವತ್ತು ಅವನೊಳಿಂದ ದೂರ ನಿಲ್ಲಿಲ್ಲ. ನೇರವಾಗಿ ಬಂದವಳು ಒದ್ದೆ ಕೂದಲಿನಿಂದ ಸೀರ್ತಾ ಇರೋ ನೀರಿನ ಹನಿಯನ್ನು ತನ್ನ ಕೈಬೆರಳುಗಳಿಂದ ಮೆಲ್ಲನೆ ಸವರ್ದ. ಆಕಾಶ್ನ ಈ ಸ್ಪರ್ಶಕ್ಕೆ ರಮ್ಯಾಳ ಮೈಯೆಲ್ಲ ಜುಮ್ಮಂತು. ಅವಳು ತಟ್ಟನೆ ಕಣ್ಣುಗಳನ್ನು ಕೆಳಗೆ ಮಾಡಿಕೊಂಡ್ಳು. ಮುಜುಗರ, ಒಳಗಿನ ಭಯ ಅವಳನ್ನು ಮಾತನಾಡದಂತೆ ತಡೀತು. ಸೀರೆ ತುಂಬ ಚೆನ್ನಾಗಿದೆ ರಮ್ಯಾ, ನಿನ್ನ ಕಣ್ಣುಗಳು ಏನೋ ಹೇಳ್ತಾ ಇವೆ, ಆದರೆ ಈ ನಿನ್ನ ತುಟಿಗಳು ಮಾತ್ರ ಮೌನವಾಗಿವೆ. ಆಕಾಶ್ ಅವಳ ಮುಖಕ್ಕೆ ತೀರ ಹತ್ತಿರ ಬಂದು ಪಿಸುಗುಡ್ತಾನೆ. ಅವನ ಉಸಿರಿನ ಬಿಸಿ ಅವಳ ಕೆನ್ನೆಗೆ ತಾಕ್ತಿತ್ತು. ಏನಿಲ್ಲ ರೀ, ಕಾಫಿ ಆರಿ ಹೋಗ್ತದೆ, ಕುಡೀರಿ ಅಂತ ರಮ್ಯಾ ಅವನ ಕಣ್ಣುಗಳನ್ನು ನೋಡಲು ಎದರಿ ತಡಬಡಾಯಿಸುತ್ತಾ ಹಿಂದೆ ಸರಿಯಕ್ಕೆ ನೋಡ್ತಾ ಇದ್ದಾಳೆ. ಆದರೆ ಆಕಾಶ್ ಇವತ್ತು ಅವಳ ಕೈಯನ್ನು ಬಿಡಲಿಲ್ಲ. ಅವಳ ಮೃದುವಾದ ಮಣಿಕಟ್ಟನ್ನು ತನ್ನ ಬಲಗೈಯಿಂದ ಅತ್ಯಂತ ಮೃದುವಾಗಿ ಹಿಡಿದು ತನ್ನ ಕೆಳಗೆ ಎಳೆದುಕೊಂಡ. ಅವಳು ನೇರವಾಗಿ ಅವನ ಎದೆಗೆ ಬಂದು ಮುಟ್ಟಿದ್ಲು. ಇಬ್ಬರ ಹೃದಯದ ಬಡಿತಗಳು ಕೂಡ ಜೋರಾಗೇ ಇದ್ವು. ಯಾಕೆ ನನ್ನ ನೋಡಿದ್ರೆ ಇಷ್ಟೊಂದು ಹೆದರಿಕೆ? ನಾನು ನಿನ್ನ ಗಂಡ ಕಣೋ, ನಿನ್ನನ್ನು ನೋಯಿಸೋಕೆ ಬಂದಿರೋ ಶತ್ರು ಅಲ್ಲ. ಆಕಾಶ್ ಅವಳ ಕಿವಿಯ ಹತ್ತಿರ ಮುಖ ತಂದು ರೊಮ್ಯಾಂಟಿಕ್ ಆಗಿ ಹೇಳಿದಾಗ ರಮ್ಯಾಳ ಕಣ್ಣುಗಳು ತಾನಾಗಿಯೇ ಮುಚ್ಚಿಕೊಂಡವು. ಅವಳಿಗೆ ಆಕಾಶ್ನ ಈ ಹೊಸ ರೂಪ, ಈ ರೋಮಾಂಚನಕಾರಿ ಪ್ರೀತಿ ಮೈಯೆಲ್ಲ ಹೊಸ ಸಂಚಲನವನ್ನು ಉಂಟು ಮಾಡ್ತಾ ಇತ್ತು. ಆದರೆ ಅಂತರಂಗದ ಆ ಹಳೆಯ ಕರಾಳ ನೆನಪು ಅವಳನ್ನು ಪೂರ್ತಿಯಾಗಿ ಕರಗಲು ಬಿಡ್ತಾನೆ ಇರಲಿಲ್ಲ. ರೀ, ಅತ್ತೆಮ್ಮ ಹೊರಗಡೆ ಇದ್ದಾರೆ, ಯಾರಾದರೂ ಬಂದರೆ ಚೆನ್ನಾಗಿರಲ್ಲ, ಕೈ ಬಿಡಿ. ರಮ್ಯಾ ಸುಳ್ಳು ನೆಪನ ಹೇಳಿ ಅವನ ಬಿಗಿ ಅಪ್ಪುಗೆಯಿಂದ ಏಕೋ ತಪ್ಪಿಸ್ಕೊಂಡು ಹೊರಗೆ ಹೋದ್ಲು. ರಾತ್ರಿ ಊಟ ಮುಗಿದ ನಂತರ ಕೋಣೆಯೊಳಗೆ ಮತ್ತೆ ಅದೇ ಮೌನ ಆವರಿಸಿತು. ಆಕಾಶ್ ಹಾಸಿಗೆಯ ಮೇಲೆ ಮಲಗಿ ಪುಸ್ತಕ ಓದ್ತಿದ್ದ. ರಮ್ಯಾ ಬಾಗಿಲನ್ನು ಹಾಕಿ ದೀಪವನ್ನು ಹಾರಿಸಿ ಕೇವಲ 0 ಬಲ್ಬ್ನ ಮಸುಕು ಬೆಳಕನ್ನು ಮಾತ್ರ ಉರಿಸ್ತಾಳೆ. ಆ ಮಸುಕು ಬೆಳಕಿನಲ್ಲಿ ಕೋಣೆಯ ವಾತಾವರಣ ಮತ್ತಷ್ಟು ರೊಮ್ಯಾಂಟಿಕ್ ಆಗಿ ಕಾಣ್ತಾ ಇತ್ತು. ಅವಳು ನಿಧಾನವಾಗಿ ಬಂದು ಹಾಸಿಗೆ ಇನ್ನೊಂದು ಬದಿಯಲ್ಲಿ ಮಲ್ಕೊಳ್ತಾಳೆ. ಆಕಾಶ್ ಪುಸ್ತಕವನ್ನು ಪಕ್ಕಕ್ಕಿಟ್ಟು ಅವಳ ಕಡೆಗೆ ತಿರುಗಿ ಮಲಗ್ದ. ಅವನು ಅವಳ ಸೊಂಟದ ಮೇಲೆ ಕೈ ಇಟ್ಟು ಮೆಲ್ಲನೆ ತನ್ನ ಕಡೆಗೆ ಎಳೆದುಕೊಂಡ. ರಮ್ಯಾ ಇವತ್ತು ಹಿಂದೆ ಸರಿಯಲಿಲ್ಲ, ಆದರೆ ಅವಳ ಮೈ ಬಿಗಿಯಾಗಿತ್ತು. ಒಳಗಿನ ಭಯ ಅವಳನ್ನು ಕಲ್ಲಾಗಿಸ್ತು. ರಮ್ಯಾ, ನಿನ್ನ ದಿಂಬಿನ ಕೆಳಗೆ ಏನೋ ಇಟ್ಟಿದೀಯಾ ಅಲ್ವಾ, ಒಮ್ಮೆ ನೋಡ್ತೀಯಾ? ಆಕಾಶ್ ಅತ್ಯಂತ ನಿಗೂಢವಾಗಿ ಕೇಳಿದ್ದ. ರಮ್ಯಾಳಿಗೆ ಆಶ್ಚರ್ಯ ಆಯಿತು. ಅವಳು ನಿಧಾನವಾಗಿ ಎದ್ದು ಕುಳಿತು ತನ್ನ ದಿಂಬಿನ ಕೆಳಗೆ ಕೈ ಹಾಕಿದ್ಲು. ಅಲ್ಲಿ ಅವಳ ಕೆಂಪು ಡೈರಿ ಇತ್ತು. ಅದರ ಮೇಲೊಂದು ಬಿಳಿ ಕಾಗದದ ಪತ್ರ ಕೂಡ ಇತ್ತು. ತನ್ನ ರಹಸ್ಯ ಆಕಾಶ್ ಕೈ ಸೇರಿದೆ ಅಂತ ತಿಳಿಸಿದ್ದಾಗೆ ರಮ್ಯಾಳ ಮೈಯೆಲ್ಲ ನಡುಗಕ್ಕೆ ಶುರುವಾಯಿತು. ಬೆವತು ಹೋಗಿ ಉಸಿರಾಟದ ವೇಗ ಹೆಚ್ಚಾಯಿತು. ಆಕಾಶ್ ಎಲ್ಲವನ್ನ ಓದಿದ್ದಾರ? ಇನ್ನೂ ತನ್ನ ಬದುಕು ಮುಗೀತು ಅಂದ್ಕೊಂಡವಳು ನಡುಗುವ ಕೈಗಳಿಂದ ಪತ್ರವನ್ನು ಬಿಡಿಸಿ 0 ಬಲ್ಬ್ ಬೆಳಕಿನಲ್ಲಿ ಓದೋಕೆ ಶುರು ಮಾಡ್ತಾಳೆ. ಮಸುಕು ಬೆಳಕಿನಲ್ಲಿ ರಮ್ಯಾಳ ಕಣ್ಣುಗಳು ಆ ಪತ್ರದ ಅಕ್ಷರಗಳ ಮೇಲೆ ಚಲಿಸ್ತಿದ್ದಂಗೆ ಅವಳ ಇಡೀ ಪ್ರಪಂಚವೇ ಒಂದು ಕ್ಷಣ ಸ್ತಬ್ಧವಾಗಿ ಹೋಯಿತು. ಆಕಾಶ್ ತನ್ನ ಕೈಬರಹದಲ್ಲಿ ಅತ್ಯಂತ ಪ್ರೀತಿಯಿಂದ ಹೀಗೆ ಬರೆದಿದ್ದ. ರಮ್ಯಾ, ಉತ್ತರ ಸಿಗದ ಪ್ರಶ್ನೆಗಳ ನೆನಪಲ್ಲಿ ಬದುಕೋದು ಬಿಟ್ಟು ತಿಳಿಯದ ವಯಸ್ಸಿನಲ್ಲಿ ನಡೆದಂತಹ ಘಟನೆ ನಿನ್ನ ತಪ್ಪಲ್ಲ ಅನ್ನೋದನ್ನು ಅರಿತು ಬದುಕೋದು ಜಾಣತನ. ನಿನಗೆ ಸಿಕ್ಕಿರೋ ಈ ಸುಂದರವಾದ ಭವಿಷ್ಯವನ್ನು ಆ ಗತಕಾಲದ ನೆನಪಿಗಾಗಿ ಹಾಳು ಮಾಡ್ಕೊಳ್ಳೋದು ಶುದ್ಧ ಮುಟ್ಟಾಳತನ ಕಣಮ್ಮ. ಯಾರ್ಯಾರೋ ಏನೇನೋ ತಪ್ಪುಗಳನ್ನು ಮಾಡಿ ಹೊಸ ಹೊಸ ಭವಿಷ್ಯವನ್ನು ಕಟ್ಕೊಂಡು ಆರಾಮಾಗಿ ಬಾಳೋ ಈ ಜಗತ್ತಿನಲ್ಲಿ ಎಂದೋ ಯಾರೋ ಮಾಡಿದ ನೀಚ ಕೃತ್ಯಕ್ಕೆ ನೀನ್ಯಾಕೆ ಇಂದಿಗೂ ಒಳಗೊಳಗೆ ನರಕ ಯಾತನೆಯನ್ನು ಅನುಭವಿಸ್ತಾ ಇದೆಯಾ? ಅದು ಏನು ತಿಳಿಯದ ನಿನ್ನ ಮುಗ್ಧತೆಯನ್ನು ದುರುಪಯೋಗ ಪಡಿಸ್ಕೊಂಡಿರುವಂತಹ ನೀಚ ಮನುಷ್ಯ ಇವತ್ತು ಎಲ್ಲವನ್ನ ಮರೆತಿದ್ದಾನೆ. ಎಲ್ಲೋ ಹೆಂಡತಿ ಮಕ್ಕಳು ತನ್ನ ಸಂಸಾರ ಅಂತ ಹೇಳಿ ಆರಾಮಾಗಿದ್ದಾನೆ. ಹಾಗೆ ಬೇಕಾದರೆ ನೀನು ಯಾಕೆ ಮಾಡೋ ತಪ್ಪಿಗೆ ಪ್ರತಿದಿನ ಕಣ್ಣೀರನ್ನು ಹಾಕಬೇಕು? ಇಂದಿಗೆ ಆ ಕಹಿ ನೆನಪು ನಿನ್ನ ಮನಸ್ಸಿನಿಂದ ಸಂಪೂರ್ಣವಾಗಿ ಮರೆಯಾಗಲಿ.
ಹೆಣ್ಣು ತಾನು ಮಾಡೋ ತಪ್ಪಿಗೆ ತಪ್ಪಾಗಿದೆ ಅಂತ ತಿಳಿದು ಕೊರಗಬಾರ್ದು. ದೇವರು ನಿನಗೆ ಮರವು ಅನ್ನೋ ವರವನ್ನು ಕೊಟ್ಟಿದ್ದಾನೆ. ಅದನ್ನು ಸದುಪಯೋಗ ಪಡಿಸ್ಕೊ. ನೀನೆಂದಿಗೂ ಪವಿತ್ರ, ನೀನೆಂದಿಗೂ ನನ್ನವಳು ಮಾತ್ರ. ಇದೆಲ್ಲ ನಾನು ಓದಿದ್ದೀನಿ ಅಂತ ನಿನ್ನ ಮನಸ್ಸಿನಲ್ಲಿ ಯಾವುದೋ ಆತಂಕವನ್ನು ಪಟ್ಕೋಬೇಡ. ನಿನಗೆ ಗೊತ್ತಿಲ್ಲದ ಹಾಗೆ ನಿನ್ನ ಡೈರಿಯನ್ನು ಓದಿದ್ದಕ್ಕೆ ದಯವಿಟ್ಟು ನನ್ನನ್ನು ಕ್ಷಮಿಸು. ಆದರೆ ಇದು ಒಳ್ಳೆಯದೇ ಆಯಿತು. ನಿನ್ನ ಅಂತರಂಗದ ನೋವು ನನಗೆ ತಿಳಿದಂತಾಯ್ತಲ್ವಾ? ಇನ್ನು ಮುಂದೆ ನಿನ್ನನ್ನು ಕಣ್ಣಿನ ರೆಪ್ಪೆ ಅಂತ ಕಾಯುವ ಜವಾಬ್ದಾರಿ ನನ್ನದಾಗಿರುತ್ತೆ. ಇಂತಿ ಎಂದಿಗೂ ನಿನ್ನವನೇ ಆದ ಆಕಾಶ್. ಪತ್ರದ ಕೊನೆಯ ಸಾಲನ್ನು ಓದಿ ಮುಗಿಸೋ ಅಷ್ಟರಲ್ಲಿ ರಮ್ಯಾಳ ಕಣ್ಣುಗಳಿಂದ ಕಣ್ಣೀರು ಧಾರಾಕಾರವಾಗಿ ಹರಿದು ಆ ಕಾಗದದ ಮೇಲೆ ಬೀಳ್ತಾಯಿತ್ತು. ಅವಳ ಮೈಯಲ್ಲಿದ್ದ ಹಳೆಯ ಭಯ, ಸಂಕೋಚ, ಆತಂಕ ಎಲ್ಲವೂ ಒಂದೇ ಕ್ಷಣದಲ್ಲಿ ಮಂಜಿನಂತೆ ಕರಗೋಯ್ತು. ಸಮಾಜದಲ್ಲಿ ಹೆಣ್ಣಿಗೆ ಇಂತಹ ಕಹಿಗತಕಾಲವಿದ್ದರೆ ಕೇವಲ ನಿಂದನೆ, ಪ್ರಶ್ನೆಗಳೇ ಎದುರಾಗುವಂತಹ ಈ ಕಾಲದಲ್ಲಿ ತನ್ನ ಗಂಡ ತನ್ನ ಕೊಟ್ಟ ಅತಿ ದೊಡ್ಡ ಗೌರವ, ಭದ್ರತೆ ಅವಳ ಹೃದಯವನ್ನು ಪೂರ್ತಿಯಾಗಿ ಕರಗಿಸಿಬಿಡುತ್ತೆ. ಅವಳು ಮೆಲ್ಲನೆ ತಿರುಗಿ ಆಕಾಶ್ನ ಮುಖವನ್ನು ನೋಡ್ತಾಳೆ. ಆಕಾಶ್ ಪುಸ್ತಕವನ್ನು ಪಕ್ಕಕ್ಕಿಟ್ಟು ತನ್ನ ಎರಡೂ ತೋಳುಗಳನ್ನು ಚಾಚಿ ಅವಳಿಗಾಗಿ ಕಾಯ್ತಾ ಇದ್ದ. ಅವನ ಕಣ್ಣುಗಳಲ್ಲಿ ಪ್ರೀತಿಯ ತೇವವಿತ್ತು. ರಮ್ಯಾಳಿಗೆ ಇನ್ನೂ ತನ್ನನ್ನು ತಡೆದುಕೊಳ್ಳೋಕೆ ಸಾಧ್ಯವೇ ಆಗಲಿಲ್ಲ. ಕೈಲಿದ್ದ ಪತ್ರವನ್ನು ಪಕ್ಕಕ್ಕಿಟ್ಟು ತಟ್ಟನೆ ಆಕಾಶ್ನ ಎದೆಯ ಮೇಲೆ ಬಿದ್ದು ಅವನನ್ನು ಬಿಗಿಯಾಗಿ ಕಪ್ಕೊಂಡು ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡ್ತಾಳೆ. ಇಷ್ಟು ದಿನ ಮನಸ್ಸಿನ ಕತ್ತಲ ಕೋಣೆಯಲ್ಲಿ ಬಚ್ಚಿಟ್ಟಿದ್ದ ಇಡೀ ನೋವೆಲ್ಲ ಕಣ್ಣೀರಿನ ರೂಪದಲ್ಲಿ ಹೊರಬರ್ತಾ ಇತ್ತು. ರೀ, ನನಗೆ ಕ್ಷಮಿಸ್ಬಿಡಿ. ನಾನು ನಿನಗೆ ಮೋಸ ಮಾಡಬೇಕು ಅಂದ್ಕೊಂಡಿರಲಿಲ್ಲ. ಅವಳು ಅವನ ಎದೆಯೊಳಗೆ ಮತ್ತಷ್ಟು ಮುದುಡಿಕೊಳ್ಳಲು ನೋಡಿದ್ಲು. ಆಕಾಶ್ ಅವಳನ್ನು ತನ್ನ ಬಲಿಷ್ಠ ತೋಳುಗಳಿಂದ ಮತ್ತಷ್ಟು ಹತ್ತಿರಕ್ಕೆ ಎಳೆದುಕೊಂಡ. ಅವನ ಗಲ್ಲವನ್ನು ಅವಳ ತಲೆಯ ಮೇಲಿಟ್ಟು ಅವಳ ಬೆನ್ನನ್ನು ಅತ್ಯಂತ ಮೃದುವಾಗಿ ಸವರುತ್ತಾ ಸಮಾಧಾನ ಪಡಿಸ್ದ. ಸಾಕು ರಮ್ಯಾ, ಅಳಬೇಡ. ನಿನ್ನ ತಪ್ಪೇನೂ ಇಲ್ಲ ಇದರಲ್ಲಿ. ನಿನಗೆ ಈ ಆಕಾಶ್ ಇರೋದು ನಿನ್ನನ್ನು ಎಲ್ಲ ನೋವಿನಿಂದ ಕಾಪಾಡೋಕೆ ಹೊರತು ಇನ್ನೇನಕ್ಕೂ ಅಲ್ಲ. ಇನ್ಮೇಲೆ ಆ ಕರಾಳ ರಾತ್ರಿಯ ನೆನಪನ್ನು ನಿನ್ನ ಮುಟ್ಟೋಕು ನಾನು ಬಿಡಲ್ಲ. ಆಕಾಶ್ ಅವಳ ಕಿವಿಯ ಬಳಿ ಅತ್ಯಂತ ಆಪ್ತವಾಗಿ ಪಿಸುಗುಡ್ತಾನೆ. ಅವನ ಜೇನಿನಂತಹ ಮಾತುಗಳು ರಮ್ಯಾಳ ಮೈಯಲ್ಲಿಂದ ಇಡೀ ಕಲ್ಲಾಗಿದ್ದಂಥ ಭಾವನೆಗಳನ್ನು ಕರಗಿಸಿ ಹೊಸ ರೋಮಾಂಚನವನ್ನು ತಂದಿಟ್ವು. ಅವಳು ಮೆಲ್ಲನೆ ತಲೆ ಎತ್ತಿ ಆಕಾಶ್ನ ಕಣ್ಣುಗಳನ್ನು ನೇರವಾಗಿ ನೋಡ್ತಾಳೆ. ಜೀರೋ ಬಲ್ಬ್ನ ಕೆಂಪು ಮಸುಕು ಬೆಳಕಿನಲ್ಲಿ ಇಬ್ಬರ ಮುಖಗಳು ಅತ್ಯಂತ ಆಕರ್ಷಕವಾಗಿ ಕಾಣ್ತಾ ಇದ್ವು. ಅವಳ ಒದ್ದೆಯಾದ ಕಣ್ಣುಗಳು, ಕೆಂಪಾಗಿದ್ದ ಕೆನ್ನೆಗಳು ಆಕಾಶ್ನಲ್ಲಿದ್ದ ಗಡುಸುತನದ ಪ್ರೀತಿಯನ್ನು ಬಡಿದೆಬ್ಬಿಸಿದ್ವು. ಆಕಾಶ್ ಮೆಲ್ಲನೆ ತನ್ನ ಹೆಬ್ಬೆರಳಿನಿಂದ ಅವಳ ಕಣ್ಣೀರ ಕಲೆಗಳನ್ನು ಹೊರಿಸ್ದ. ನಂತರ ತುಂಬ ನಿಧಾನವಾಗಿ ಅತ್ಯಂತ ರೊಮ್ಯಾಂಟಿಕ್ ಆಗಿ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸ್ದ. ಪವಿತ್ರವಾದ ಮೊದಲ ಸ್ಪರ್ಶಕ್ಕೆ ರಮ್ಯಾಳ ಮೈಯಲ್ಲಿ ಮಿಂಚು ಸಂಚರಿಸಿದ್ದಂತಾಯಿತು. ಇಷ್ಟು ದಿನ ಗಂಡನ ಸ್ಪರ್ಶಕ್ಕೆ ಎದುರುತ್ತಿದ್ದ ಅವಳ ದೇಹ ಇವತ್ತು ಅವನ ಪ್ರೀತಿಯ ಮಳೆಗೆ ಪೂರ್ತಿಯಾಗಿ ಶರಣಾಗ್ತಿತ್ತು. ಆಕಾಶ್ ಅಲ್ಲಿಗೆ ನಿಲ್ಲಿಸಲಿಲ್ಲ. ಜೀವನದಲ್ಲಿ ಮೊದಲ ನೈಜ ಸುಖ ಮತ್ತು ನೆಮ್ಮದಿಯನ್ನು ಕಂಡುಕೊಂಡ್ಳು. ಬೆಳಗಿನ ಜಾವದ ಸೂರ್ಯನ ಮೊದಲ ಕಿರಣ ಕೋಣೆಯೊಳಗೆ ಬಿದ್ದಾಗ ರಮ್ಯಾ ಆಕಾಶ್ನ ವಿಶಾಲವಾದ ಎದೆಯ ಮೇಲೆ ತಲೆ ಇಟ್ಟು ಅವನ ತೋಳುಗಳ ಬಂಧನದಲ್ಲಿ ಅತ್ಯಂತ ಭದ್ರವಾಗಿ ನಿರಾಳವಾಗಿ ನಿದ್ದೆ ಮಾಡ್ತಾ ಇದ್ಲು. ಆಕಾಶ್ ಗಾಢ ನಿದ್ರೆಯಲ್ಲೂ ಕೂಡ ಅವಳನ್ನು ತಬ್ಬಿ ಮಲಗಿದ್ದ. ಅವಳ ಮುಖದಲ್ಲಿ ಇವತ್ತು ಹಳೆಯ ಭಯ ಇರಲಿಲ್ಲ. ಬದಲಿಗೆ ತನಗಾಗಿ ದೇವರೇ ತವರದಂತಿರುವ ಗಂಡನ ಜೊತೆ ಹೊಸ ಜೀವನದ ಸುಂದರ ಮುನ್ನುಡಿ ಬರೆದ ತೃಪ್ತಿಯ ನಗು ಮಾತ್ರ ಕಾಣ್ತಾ ಇತ್ತು. ಈ ಕತೆ ಬರೆದಿರೋ ಉದ್ದೇಶ ಒಂದೇ. ಇದರ ಸಂದೇಶ ಏನಂದರೆ ಬಾಲ್ಯದಲ್ಲಿ ಏನು ತಿಳಿದ ವಯಸ್ಸಿನಲ್ಲಿ ಹೆಣ್ಣಿನ ಮೇಲಾಗುವಂತಹ ದೌರ್ಜನ್ಯ ಸುಮಾರು ಒಂದು 100%ಅಲ್ಲಿ 50% ಜನ ಹೆಣ್ಣು ಮಕ್ಕಳಿಗೆ ದೊಡ್ಡದಾಗೋ ಸಣ್ಣದಾಗೋ ಒಂದು ತಪ್ಪಲ್ಲದ ತಪ್ಪು ನಡೆದೇ ಇರುತ್ತೆ. ಅಥವಾ ಒಂದು ಬ್ಯಾಡ್ ಟಚ್ ಅಂತೂ ಆಗಿರುತ್ತೆ. ಹೆಣ್ಮಕ್ಳು ತಮ್ಮ ಇಡೀ ಭವಿಷ್ಯವನ್ನು ಕಣ್ಣೀರಿನಲ್ಲಿ ಕಳೆದುಕೊಳ್ಬಾರ್ದು. ಹೆಣ್ಣಿಗೆ ಬೇಕಾಗಿರೋದು ಕೇವಲ ದೈಹಿಕ ಸುಖ ಅಲ್ಲ, ಬದಲಿಗೆ ಆಕೆಯ ಗತಕಾಲವನ್ನು ಸ್ವೀಕರಿಸಿ ಗೌರವಿಸುವ ಗಂಡನ ಈ ಪ್ರೀತಿ ಮತ್ತು ಭದ್ರತೆ ಮಾತ್ರ. ಪ್ರತಿಯೊಬ್ಬ ಹೆಣ್ಣಿನಗೂ ಇಂತಹ ಆಸರೆ ಸಿಗಲಿ, ಹೊಸ ಭವಿಷ್ಯ ಚಿಗಿರಲಿ, ಎಲ್ಲರೂ ಕೂಡ ತಮ್ಮ ಬದುಕನ್ನು ಸುಂದರವಾಗಿಸ್ಕೊಳ್ಳಿ ಅಂತ ಹೇಳ್ತಾ ಕಥೆಯನ್ನು ಮುಕ್ತಾಯ ಮಾಡ್ತೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಸಪೋರ್ಟ್ ಮಾಡಿ, ನೋಟಿಫಿಕೇಷನ್ ಆನ್ ಮಾಡಿ. ಇಂಥ ಕಥೆಗಳಿದೆ.